ಬಾಗಲಕೋಟೆಯಲ್ಲಿ ರೈತರ ಜೊತೆಯಲ್ಲಿ ಡಿಸಿ ಸಭೆಯನ್ನು ನಡೆಸಿದ್ದಾರೆ. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಭೆ ಅಂತ್ಯ ಆಗಿದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಮೀಟಿಂಗ್ ಅನ್ನು ನಡೆಸಲಾಯಿತು. ನವನಗರದ ಜಿಲ್ಲಾಡಳಿತ ಭವನದಲ್ಲಿ ಕೆಲ ಹೊತ್ತು ಸಭೆಯನ್ನು ನಡೆಸಿ ಪ್ರಮುಖ ವಿಚಾರಗಳ ಕುರಿತು ಚರ್ಚೆಯನ್ನು ನಡೆಸಲಾಗಿದೆ. ಡಿಸಿ ಸಂಗಪ್ಪ, ಎಸ್ಪಿ ಸಿದ್ಧಾರ್ಥ ನೇತೃತ್ವದಲ್ಲಿ ಮೀಟಿಂಗ್ ಅನ್ನು ನಡೆಸಲಾಯಿತು. ನೋಡ್ತಾ ಇರಬಹುದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಸಭೆಯಲ್ಲಿ ಜಿಲ್ಲೆಯ ಸಕ್ಕರೆ ಕಾರ್ಖಾನೆ ಮಾಲೀಕರು ಭಾಗಿಯಾದರು. ಸರ್ಕಾರದ ದರ ನಿಗದಿ ಒಪ್ಪಿ ಕಾರ್ಖಾನೆ ಆರಂಭಿಸೋಕೆ ಮಾಲೀಕರು ನಿರ್ಧಾರವನ್ನ ಮಾಡಿದ್ದಾರೆ. ಸಭೆಯ ಬಳಿಕ ಸಕ್ಕರೆ ಕಾರ್ಖಾನೆ ಮಾಲೀಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೆಳಗಿ ಶುಗರ್ಸ್ ಮಾಲೀಕ ಎಸ್.ಆರ್. ಪಾಟೀಲ್ ಈ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಒಂದು ಕಡೆಯಲ್ಲಿ ರೈತರ ಜೊತೆ ಡಿಸಿ ಸಭೆಯನ್ನು ನಡೆಸಿದ್ರು. ಇತ್ತ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆಯಲ್ಲೂ ಕೂಡ ಸಭೆಯನ್ನು ನಡೆಸಲಾಗಿದೆ. ಆ ಸಭೆ ಅಂತ್ಯ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆದಂಥ ಸಭೆಯಲ್ಲಿ ಸಾಕಷ್ಟು ವಿಚಾರಗಳ ಕುರಿತು ಚರ್ಚೆಯನ್ನು ಮಾಡಲಾಗಿದೆ. ನವನಗರದ ಜಿಲ್ಲಾಡಳಿತ ಭವನದಲ್ಲಿ ಈ ಮೀಟಿಂಗ್ ಅನ್ನು ನಡೆಸಲಾಯಿತು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಪ್ರತಿನಿಧಿ ಸೋಮಶೇಖರ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸೋಮಶೇಖರ್, ಒಂದ್ ಕಡೆಯಲ್ಲಿ ಅನ್ನದಾತರು ಅಥವಾ ಕಬ್ಬು ಬೆಳೆಗಾರರು ತಮ್ಮ ಹೋರಾಟವನ್ನ ನಿಲ್ಲಿಸುವಂತ ಲಕ್ಷಣಗಳು ಕಾಣ್ತಾ ಇಲ್ಲ. ಡಿಸಿ ಜೊತೆಗೆ ಸಭೆ ನಡೆಸಿದಂತ ಸಂದರ್ಭದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರಾಗಿರಬಹುದು, ರೈತರಾಗಿರಬಹುದು, ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಆಗಿದೆ ಅಲ್ಲಿ? ಸದ್ಯಕ್ಕೆ ಸಂಪತ್, ಬಾಗಲಕೋಟೆ ಜಿಲ್ಲೆಯ ಮುಧೋಳ ನಗರದಲ್ಲಿ ಕಬ್ಬು ಬೆಳೆಗಾರ ರೈತರು ತಮ್ಮ ಹೋರಾಟವನ್ನ ಮುಂದುವರೆಸಿರುವುದರಿಂದ ಜಿಲ್ಲಾಡಳಿತ ಈಗ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಭೆಯನ್ನ ಕರೆಸಿ ಮಹತ್ವದ ಸಭೆಯನ್ನ ನಡೆಸುವುದರ ಮೂಲಕ ರೈತರ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಇಟ್ಟಿದೆ. ಆದ್ರೆ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಅವರ ನೇತೃತ್ವದ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಭೆಯಲ್ಲಿ ಮಾಜಿ ಸಚಿವ ಮತ್ತು ಬೆಳಗಿ ಶುಗರ್ಸ್ನ ಮಾಲೀಕರಾಗಿರುವಂತಹ ಎಸ್.ಆರ್. ಪಾಟೀಲ್ರು ಸೇರಿದಂತೆ ಜಿಲ್ಲೆಯ 13 ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಭಾಗಿಯಾಗಿದ್ರು. ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಜೊತೆ ಸಭೆ ನಡೆಸಿದ ಬಳಿಕ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಹೇಳ್ತಾ ಇರುವಂತದ್ದು, ಸರ್ಕಾರ ಈಗಾಗಲೇ 3,300 ರೂಪಾಯಿಗಳ ದರವನ್ನ ಘೋಷಣೆ ಮಾಡಿರುವುದರಿಂದ ನಾವು ಸರ್ಕಾರದ ಆದೇಶಕ್ಕೆ ತಲೆಬಾಗ್ತೇವೆ, ಸರ್ಕಾರದ ಆದೇಶವನ್ನ ಒಪ್ಕೊಳ್ತೇವೆ. ಹೀಗಾಗಿ ನಾವು ಇಂದು ಜಿಲ್ಲಾಡಳಿತದಲ್ಲಿ ಸಭೆ ನಡೆಸುವುದರ ಮೂಲಕ 3,300 ರೂಪಾಯಿಗಳನ್ನ ಕೊಡುವುದಕ್ಕೆ ಒಪ್ಪಿಕೊಳ್ಳುತ್ತೇವೆ ಎನ್ನುವ ಒಪ್ಪಿಗೆ ಪತ್ರವನ್ನ ಕೊಟ್ಟು ಹೋಗುವುದಕ್ಕೆ ಬಂದಿದ್ದೇವೆ. ಹೀಗಾಗಿ ಒಪ್ಪಿಗೆ ಪತ್ರವನ್ನ ಕೂಡ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದ ಆದೇಶವನ್ನ ಶಿರಸಾವಹಿಸಿ ಪಾಲಿಸ್ತೇವೆ, ರಿಕವರಿ ಆಧಾರದ ಮೇಲೆ ಸರ್ಕಾರ ಈ ದರವನ್ನ ಘೋಷಣೆ ಮಾಡಿದೆ ಎನ್ನುವುದು ಸದ್ಯಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರ ವಾದವಾಗಿದೆ. ಇನ್ನೊಂದು ಕಡೆ ಮುಧೋಳದ ರೈತರು 3,500 ರೂಪಾಯಿ ದರವನ್ನ ಸಕ್ಕರೆ ಕಾರ್ಖಾನೆಗಳು ಕೊಡಲೇಬೇಕು ಎನ್ನುವ ಪಟ್ಟು ಹಿಡಿದಿರುವುದರಿಂದ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಮತ್ತು ಎಸ್ಪಿ ಸಿದ್ಧಾರ್ಥ ಗೋಯಲ್ ಅವರು ಸರ್ಕಾರದ ಆದೇಶವನ್ನ ಒಪ್ಪಿ ಹೋರಾಟವನ್ನ ಅಂತ್ಯಗೊಳಿಸುವಂತೆ ಮತ್ತು ಶಾಂತಿ ಕಾಪಾಡುವಂತೆ ಮನವಿಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಂದು ಸಂಜೆವರೆಗೆ ಜಿಲ್ಲೆಯ ಡಿಸಿ ಇರಬಹುದು ಮತ್ತು ಹಿರಿಯ ಅಧಿಕಾರಿಗಳಿರಬಹುದು ಮತ್ತು ಸಚಿವರು ಇರಬಹುದು, ಸಂಬಂಧಪಟ್ಟಂತಹ ಕಾರ್ಖಾನೆಗಳ ಮಾಲೀಕರು ಸ್ಥಳಕ್ಕೆ ಆಗಮಿಸಿ ಈ ಕುರಿತು ಒಪ್ಪಂದವನ್ನ ಮಾಡ್ಕೊಳ್ಬೇಕು, ಒಡಂಬಡಿಕೆಯನ್ನ ಮಾಡ್ಕೊಳ್ಬೇಕು ಎನ್ನೋ ರೈತರ ಹೋರಾಟ ಇದೆ, ಅವರ ಬೇಡಿಕೆ ಕೂಡ ಇದೆ. ಹೀಗಾಗಿ 3,500 ರೂಪಾಯಿ ಬೆಂಬಲ ಬೆಲೆಗೆ ಅವರು ಪಟ್ಟು ಹಿಡಿದಿರುವುದರಿಂದ ಮುಧೋಳದಲ್ಲಿ ಹೋರಾಟ ಮುಂದುವರೆದಿದೆ. ಬಾಗಲಕೋಟೆ ನಗರದ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿಗಳೊಂದಿಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರ ಸಭೆ ಮುಕ್ತಾಯಗೊಂಡಿದೆ. ಇನ್ನು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಸರ್ಕಾರದ ಆದೇಶವನ್ನ ಪಾಲಿಸ್ತೇವೆ, ಸಕ್ಕರೆ ಕಾರ್ಖಾನೆಗಳನ್ನ ಆರಂಭಿಸ್ತೇವೆ, ಸೂಕ್ತ ಭದ್ರತೆಯನ್ನ ಕೊಡುವಂತೆ ಮನವಿಯನ್ನ ಕೂಡ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಜಿಲ್ಲಾಡಳಿತಕ್ಕೆ ಮಾಡಿರುವಂತದ್ದು. ಹೀಗಾಗಿ ರೈತರ ಮನವೊಲಿಸುವುದಕ್ಕೆ ಜಿಲ್ಲಾಡಳಿತ ಹರಸಾಹಸವನ್ನ ಪಡ್ತಾ ಇರುವಂತದ್ದು. ಇನ್ನು ಸಂಜೆವರೆಗೂ ಕಾಯ್ದು ನೋಡಬೇಕಾಗಿದೆ ರೈತರು ಯಾವ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಅಂತ. ಆದ್ರೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮಾತ್ರ ನಾವು ಸರ್ಕಾರದ ಆದೇಶವನ್ನ ಪಾಲಿಸ್ತೇವೆ ಅನ್ನೋ ಒಂದು ಹೇಳಿಕೆಯನ್ನ ಸಭೆಯಲ್ಲಿ ಕೊಟ್ಟಿರುವಂತದ್ದು. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತ ಸರ್ಕಾರದ ಬೆಂಬಲ ಬೆಲೆಯನ್ನ ನೀಡುವುದಕ್ಕೆ ನಾವು ಒಪ್ಪಿಕೊಂಡಿದ್ದೇವೆ ಅನ್ನೋ ಒಪ್ಪಿಗೆ ಪತ್ರವನ್ನ ಕೂಡ ಜಿಲ್ಲಾಡಳಿತಕ್ಕೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ನೀಡಿದ್ದಾರೆ. ಸಂಪತ್, ಥ್ಯಾಂಕ್ ಯು ಸೋಮಶೇಖರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳೇ ಹಾಗೂ ಅಡಿಷನಲ್ SP ಅವರೇ ಹಾಗೂ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರೇ ಮತ್ತು ಇವತ್ತು ನಮ್ಮ ಜಿಲ್ಲೆಯ ಎಲ್ಲ ಮಾಧ್ಯಮದ ಗೌರವಾನ್ವಿತ ಗೆಳೆಯರೇ ಮತ್ತು ಇತರ ಅಧಿಕಾರಿ ಮಿತ್ರರೇ, ಇವತ್ತು ನಾವು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಬಹುತೇಕ ಇನ್ನು ಒಬ್ಬರಿಬ್ಬರು ಬರೋರು ಇರ್ಬೋದು ಇಲ್ಲಿ ಬಂದಿದ್ದೆವು. ಕೇಂದ್ರ ಸರ್ಕಾರ ಫೇರ್ ಆ್ಯಂಡ್ ರೆಮ್ಯುನರೇಟಿವ್ ಪ್ರೈಸ್ ಫಿಕ್ಸ್ ಮಾಡಿ ಕಾರ್ಖಾನೆ ಪ್ರಾರಂಭ ಮಾಡುವಂಥ ಹಂತದಲ್ಲಿ ರಾಜ್ಯದಲ್ಲಿ ರೈತ ಮುಖಂಡರ ಹೋರಾಟ ನಡೆದಂಥ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಶ್ರೀಮಾನ್ ಸಿದ್ದರಾಮಯ್ಯನವರು ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಸಭೆ